ಸರ್ ನಮಸ್ಕಾರ ರೀ. ನಮಸ್ಕಾರ. ಯಾವ ರೀ ಇದು ಸಾಲುಟ್ಗಿರಿ ಶಾಪ್ ಹೆಸರು? ಶ್ರೀ ಸಂಗಮೇಶ್ವರ ಎಂಟರ್ಪ್ರೈಸಸ್ ಸಾಲುಟ್ಗಿರಿ, ಇಂಡಿ ತಾಲೂಕು, ಬಿಜಾಪುರ ಡಿಸ್ಟಿಕ್. ನಮ್ಮ ಆದಿಯೋಗಿ ಜೊತೆ ಬಿಸ್ನೆಸ್ ಮಾಡೋದು ಎಷ್ಟು ವರ್ಷ ಆಯ್ತು? ನಾವು 5 ವರ್ಷದಿಂದ ಐತ್ರಿ ಆದಿಯೋಗಿ ಕಂಪ್ನಿಯಿಂದ. ಯಾವ್ಯಾವ ಪಂಪ್ ಮಾಡ್ತೀರಿ? ನಮ್ಮಲ್ಲಿ ಆದಿಯೋಗಿ ಭೂಮಿ ಗೋಲ್ಡ್, ಹೊಂಡಾ 3 ಪಂಪ್ ನಾವು ಮಾರ್ತೀವಿ. ನಮ್ಮ ವಿಲೇಜ್ಗೆ ನಾವು ಒಬ್ಬರೇ ರೀ ಡೀಲರ್ಶಿಪ್. ಹೆಂಗ್ ಕ್ವಾಲಿಟಿ ಬಗ್ಗೆ ಅದು ಹೇಳ್ತೀವಿ? ಕ್ವಾಲಿಟಿ ಮಸ್ತ್ ಐತ್ರಿ. ಈಗ ಅದು ಫಸ್ಟ್ ಸ್ಟಾರ್ಟಿಗೆ ನಿಮ್ಗೆ ಭೂಮಿ ಐತ್ರಿ. ಭೂಮಿ ತಗೊಂಡ್ರೆ ನಡೆದು ಭೂಮಿದಿಂದ ನಾವು ಫಸ್ಟ್ ಟೈಮ್ ತೊಗೊಂಡ್ಕೊಳಕ್ ನೀವು ವಿಸಿಟ್ ಮಾಡಿ ನಾವು ಹೆಂಗೆ ನೋಡೋದೊಳಕ್ಕೆ ನಾವು ಕಸ್ಟಮರ್ಗೆ ಹೇಳಿದ್ರೆ 5 ವರ್ಷ ಆಯ್ತು ಕಂಪ್ಲೀಟ್ ಮಾಡಾಕತ್ತೀವಿ. ಬಟ್ ಇಲ್ಲಿ ತನಕ ಯಾವುದೋ ಒಂದು ರಿಟರ್ನ್ ಇಲ್ಲ, ಪ್ರಾಬ್ಲಮ್ ಬಂದಿಲ್ರಿ. ಒಂದ್ ಸತಿ ಚಾರ್ಜ್ ಮಾಡೋಣ ಎಷ್ಟು ಕ್ಯಾನ್ ಹೊಡಿತೈತೆ ರೈಟ್ ಹೇಳಿ? 25 ಕ್ಯಾನ್. ನಾವು ಹೇಳೋದು 20 ಕ್ಯಾನ್ ಹೇಳ್ತೀವಿ, ಅವ್ರು 25 ಕ್ಯಾನ್ ಫೀಡ್ಬ್ಯಾಕ್ ಹೇಳಿದ್ದಾರೆ ಕಸ್ಟಮರ್. ಇಲ್ಲೇ ಬಳಸಾದಾಗ ಹೇಳ್ಯಾರ, ನಮ್ಮ ಊರು ಬಿಟ್ಟು ಬೇರೆ ಊರಿಂದ ಹೇಳ್ಯಾರ. ನಮಗೆ ಬಳಸಾರದಿಂದ 4 ಪಂಪ್ ಒಯ್ದಾರ ಅವರು. ಪ್ರತಿ ವರ್ಷ ಬಂದು ಹೋಯ್ತಾರ. 25 ಪಂಪ್ ಮಿನಿಮಮ್ ಇದು. ಆರಾಮ್ ಇಷ್ಟಂತೂ ಕೊಟ್ಟೆ ಬಿಡುತ್ತದೆ, 100% ಹೇಳ್ಯಾರ. ಆಮೇಲೆ ಈಗ ನಮ್ಮ ಈಗ ನೆಕ್ಸ್ಟ್ ಡೀಲರ್ಶಿಪ್ ತಗೋತಿರ್ತಾರಿ ಜನ, ಅವ್ರಿಗೆ ಏನ್ ಹೇಳಕ್ ಟ್ರೈ ಮಾಡ್ತಾರೆ? ತಗೊಳಕೇನ್ರಿ, ಅವ್ರ ಒನ್ ಟೈಮ್ ತಗೊಂಡ್ತೀರಿ, ಟ್ರೈ ನಾವು ಮಾಡಿದ್ರ ಡೈರೆಕ್ಟ್ ಗೊತ್ತಾಗ್ಬಿಡ್ತಾರ ಅವ್ರಿಗೆ. ಇದು ಹೆಂಗ ಫಸ್ಟಿಗೆ ಒಬ್ರು ಹೇಳ್ಯಾರ ಅಂದ್ರೆ ಅದ್ರ ಮ್ಯಾಗ ಡಿಪೆಂಡ್ ಆಗಬಾರ್ದ್ರಿ. ನೀವು ವಿಸಿಟ್ ಮಾಡಿ ಅವ್ರು ತೋರಿಸ್ಕೊಳಕ ಸ್ಯಾಂಪಲ್ ಪೀಸ್ ಅವ್ರ ಕಸ್ಟಮರ್ ಮಾಡಿ ತೋರಿಸ್ಬೇಕ್ರಿ. ಮಾಡಿ ತೋರಿಸ್ಕೊಳಕ್ಕೆ ಗೊತ್ತಾಗ್ತದೆ. ಏನಂದ್ರ ಪೆಟ್ರೋಲ್ ಪಂಪ್ 50% ಇದು ಸ್ಪ್ರೇಯರ್ ಆಗ್ತದೆ. ಪೆಟ್ರೋಲ್ 50% ಇದು ಸ್ಪ್ರೇಯರ್ ಮಾಡ್ತಾರೆ. ಪೆಟ್ರೋಲ್ ಪಂಪ್ 30 ಲೀಟರ್ ಎಣ್ಣೆ ಕೊಡೋದಲ್ಲ, ಇದು 18 ಲೀಟರ್ ಎಣ್ಣೆ ಕೊಡ್ತೀವಿ. ಅದು ಫೀಡ್ಬ್ಯಾಕ್ ಕಸ್ಟಮರ್ ಏನಂದ್ರೆ ಔಷಧ ಉಳಿತಾಯ ಅದ್ರಿ. ಈಗ 10,000 ರೂಪಾಯಿ ಔಷಧ ತಂದು ಪೆಟ್ರೋಲ್ ಪಂಪ್ ಹೊಡಕ್ಕೆ ತಂದ್ರೆ ಇದ್ರ 6,000 ರೂಪಾಯಿ ಮೇಂಟೈನ್ಸ್ ಮಾಡ್ಬೋದು. ನಮ್ಮಲ್ಲಿ ಕಸ್ಟಮರ್ ಹೇಳಿದಾರೆ. ಆದ್ರೆ ಹೊಡ್ಲಿಕ್ಕೆ ಪೇಷನ್ಸ್ ಬೇಕಷ್ಟೇ. ಕಸ್ಟಮರ್ ಒಮ್ಮೆ ಆಗ್ಬೇಕಂದ್ರೆ ಆಗಲ್ಲ, ಸ್ವಲ್ಪ ಸರಿ ಸ್ಪ್ರೇ ಮಾಡೋದು. ನಮ್ಮ ಪಾಲಿಸೀಸ್ ಅದ ಹೆಂಗ ಸರ್? ಬರ್ರಿ, ಪಾಲಿಸಿ ಅಂದ್ರೆ 1 ನಂಬರ್ ರೀ. ಈ ಸದ ನಮ್ಮಲ್ಲಿ ಭೂಮಿ ಕೊಟ್ಟಿದ್ರಲ್ಲ, ಭೂಮಿ ಕೊಟ್ಟು ಮತ್ತೊಬ್ರಿಗೆ ಕೊಟ್ಟು ಕಾಂಪಿಟೇಷನ್ ಮಾಡಿ ದಂಧ ಮಾಡಪ್ಲಿಲ್ಲ. ಒಬ್ರಿಗೆ ನಮಗ್ ಕಸ್ಟಮರ್ ಏನ್ ಕೊಟ್ಟಿರ್ತಿರಲ್ಲ, ಮತ್ತೊಬ್ರು ನಮ್ಮಲ್ಲಿ ಶಾಪ್ ಇದ್ದವ್ರು ಯಾರೇ ಹೋಗಿ ನಿಮ್ಗೆ ಡೈರೆಕ್ಟ್ ಬಿಟ್ಟಾದ್ರು ಅವ್ರಿಗೆ ಮಟೀರಿಯಲ್ ಕೊಡೋದು. ಯಾಕಂದ್ರೆ ನಾವು ಒಬ್ಬರೇ ಮಾಡ್ಬೇಕು. ಅಂದ್ರೆ ನಮ್ಮ ವಿಲೇಜ್ ನಾವು ಒಬ್ರು, ತಾಲೂಕಿಗೆ ಒಬ್ರು. ಕ್ವಾಲಿಟಿ ಅಂತ ಎಲ್ಲ ಕ್ವಾಲಿಟಿ 1 ನಂಬರ್. ಯಾವ್ದೇ ಇಲ್ಲಿ ತನಕ ಪ್ರಾಬ್ಲಮೇ ಬಂದಿಲ್ರಿ. ಬಂದ್ ಬಳಕೆ ಹೇಳ್ಬೇಕಲ್ರಿ, ಬರ್ಲಾರ ಹೆಂಗ್ ಹೇಳ್ತಾರೆ. ನಾವು ಇಲ್ಲಿ ತಕ್ಕ ಏನು ಬಂದಿಲ್ಲ. ಒಂದ್ ಚಾರ್ಜರ್ ಮೊದಲು ಮಾಡಿ ಸುಟ್ಟಿಲ್ಲ ಇಲ್ಲಿ ತಕ್ಕ. ಗ್ಯಾರಂಟಿನೂ ಕೊಟ್ಟಿವ್ರಿ. ಕಸ್ಟಮರ್ ಹೆಂಗ್ ಗ್ಯಾರಂಟಿ ಕೊಡ್ತಾರ, ನಾವು ಒಂದು ಗ್ಯಾರಂಟಿ ಕಸ್ಟಮರ್ ಕೊಟ್ಟಿವ್ರಿ. ರಿಪ್ಲೇಸ್ ಇಲ್ಲ, ಅವ್ರಿಗೆ ಕೇಳ್ಕೊಂಡ್ ಬಂದ್ ಹೋಯ್ತಾರ. ಈಗ ಚಾಲೆಂಜ್ ಇಲ್ಲ, ತಾನೇ ಬರ್ತಾರೆ. ನಾವು ಸ್ಯಾಂಪಲ್ ಪೀಸ್ ಕಸ್ಟಮರ್ ಮತ್ತೊಂದು ಕಂಪ್ನಿ ಈ ಕಂಪ್ನಿ ಕಂಪೇರ್ ಮಾಡ್ಲಿಕ್ಕೆ 2 ಪಂಪ್ ಕಂಪಲ್ಸರಿ ಇರ್ತೇವೆ. ಒಂದು ಮತ್ತೊಂದು ಒಂದು ಭೂಮಿ ಕಂಪಲ್ಸರಿ ಕಂಪೇರ್ ಮಾಡಿದ್ರೆ ಆಟೋಮೆಟಿಕ್ ಅವ್ರೆ ತಗೋತಾರೆ. ಬೇರೆ ಕಂಪ್ನಿ ಬೇಡ, ಇದೇ ಇದೇ ಕೊಟ್ಬಿಡು ಅಂತ ಹೇಳ್ತಾರೆ ಕಸ್ಟಮರ್. ಮೇಲೆ ಮತ್ತೊಂದು ಕಂಪ್ನಿ ಬರೀ 2,000 ಅದಾವ್ರಿ, ಆದ್ರೂ ಕಸ್ಟಮರ್ ತೊಗೊಳಲ್ಲ. ಸ್ಪ್ರೇಯರ್ ನೋಡ್ತಾರೆ ಮೊದಲ. ಸ್ಪ್ರೇಯರ್ ನೋಡು, ಗ್ಯಾರಂಟಿ ನೋಡು. ಬೇಕಾದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ದಿನ ಓಪನ್ ಇಟ್ಟು ಹಚ್ಚಿ ಚಾಲೆಂಜ್ ಮಾಡಿ ತೋರಿಸಿದ್ರು. ಆ ತರ ಮಾಡಿದ್ರೆ ಕಂಪಲ್ಸರಿ ಕಸ್ಟಮರ್ ಬಂದ್ ತಗೋತಾರ. ಸರ್ ಏನ್ ಹೇಳಕ್ ಟ್ರೈ ಮಾಡಾತಾರಂದ್ರೆ, ಬೇರೆ ಕಂಪ್ನಿ ಅಷ್ಟಕ್ ಸಿಗ್ತದ ಇಷ್ಟಕ್ ಸಿಗ್ತದ ಅಂತ ಅವ್ರು ಹೇಳಿದ್ರೆ ಒಂದು ಪಂಪ್ ಡೆಮೋ ಇಟ್ಟಾರ ಸರ್. ಇವ್ರ ಶಾಪ್ ನಾಗ ಒಂದು ಡೆಮೋ ಇಟ್ಟಾರ. ಡೆಮೋ ಪೀಸ್ ಇಟ್ಟಾರ. ಒಂದ್ಸತಿ ಫುಲ್ ಚಾರ್ಜ್ ಮಾಡ್ಕೊಡ್ತಾರ. ನೀವು ಹೊಡೆದ್ ನೋಡ್ರಿ, ನಿಮಗ್ ಲೈಕ್ ಆಯ್ತು ಅಂತಂದ್ರೆ ಮಾತ್ರ ಹೊಸದ್ ಪರ್ಚೇಸ್ ಮಾಡಿ. ಅದ್ರ ಕಲೆಗೆ ಒಂದ್ ಪೀಸ್ ಇಷ್ಟೇ ಬಿಟ್ಟಿವ್ರಿ. ನಮ್ ಯೂಸ್ ಮಾಡಿ ಕೊಡ್ಲಕ್ ಒಂದಿನ. ಆದ್ರೆ ನಮ್ಗೊಂದು ಅವ್ರು ಓಕೆ ಅನ್ಬೇಕು, ಕಂಪಲ್ಸರಿ ಕಸ್ಟಮರ್ ತಗೋತಾರ. ಅದೇ ಮೇನ್ ಪ್ಲಸ್ ಪಾಯಿಂಟ್ ನಮ್ಗೆ. ಎಲ್ಲಾ ಕಡೆ ಡೆಮೋ ಏನ್ ಮಾಡ್ತಾರೆ, ಎಲ್ಲರ ಕಂಪ್ನಿಯವ್ರು ಡೆಮೋ ಯಾರು ಕೊಡೋದು. ನಾವ್ ಹೊಡೀರಿ, ಹೊಡೆದು ನಿಮ್ಗೆ ಪಾಸ್ ಬಿಟ್ಟಿಲ್ಲ ಓಕೆ ಅಂದ್ರೆ ಮಾಲ್ ತಗೋರಿ, ಎಲ್ಲ ವಾಪಸ್ ತಗೋರಿ. ನಮ್ ಬಳಕೆ ಇದು ಹೋಯ್ತಾರೆ. ಮತ್ತೊಂದು ಕಂಪ್ನಿ ಇಟ್ಟು ಅದು ಬಂದ್ ಬಿದ್ದು ಅದೇ ಗೊತ್ತಿಲ್ಲ.